ತುಮಕೂರಿನಲ್ಲೂ ಕೂಡ ಮಳೆಯ ಅವಾಂತರ, ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ ಜೋರಾಗಿದೆ. ಅದರಲ್ಲೂ ಕೂಡ ವಿದ್ಯುತ್ ಸಂಪರ್ಕ ಕೇಂದ್ರ, ಆ ವಿದ್ಯುತ್ ಸಂಪರ್ಕ ಕೇಂದ್ರಕ್ಕೆ ನುಗ್ಗಿದೆ ಮಳೆ ನೀರು. ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ MUSಗೆ ನೀರು ನುಗ್ಗಿದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ ಅಂತಕ್ಕಂಥ ಆರೋಪ ಕೇಳಿಬಂದಿದೆ. ಸೊ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಗ್ರಾಮ ಇದು ನೋಡಿ, ಇದು ತುಂಬ ಡೇಂಜರ್ ಈ ಥರ ನೀರು ನುಗ್ಗೋದು. ಯಾಕೆ ಅಂತಂದರೆ ನಿಮಗೆ ನೀರಿನಲ್ಲೂ ಕರೆಂಟ್ ಪಾಸ್ ಆಗುತ್ತೆ, ವೆರಿ ಡೇಂಜರ್. ಬಟ್ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. ಬಿದ್ದಂತಹ ಮಳೆ ನೀರು ಸರಿಯಾದ ಜಾಗದಲ್ಲಿ ಹರಿದು ಹೋಗೋದಕ್ಕೆ ಇವರು ಯಾವುದೋ ಇದನ್ನು ಮಾಡ್ಕೊಂಡಿಲ್ಲ ಅಂದರೆ ನೀರು ನುಗ್ಗುತ್ತೆ. ಬಟ್ ಇದು ದಿಸ್ ಇಸ್ ವೆರಿ ಡೇಂಜರ್. ಯಾಕೆ ಹಿಂಗಾಯಿತು ಗೊತ್ತಿಲ್ಲ. ವಿದ್ಯುತ್ ಸಂಪರ್ಕ ಕೇಂದ್ರ, ಅಲ್ಲಿ ಯಾರು ಇವಾಗ ಹೋಗೋಕ್ಕಾಗಲ್ಲ. ಎಲ್ಲಿ ಕರೆಂಟ್ ಹೊಡೆಯುತ್ತೋ ಏನಾಗುತ್ತೋ. ಯಾರು ಚೀಫ್ ಇಂಜಿನಿಯರು, ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ, ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳಿರುತ್ತೆ, ವಿದ್ಯುತ್ತನ್ನು ಶೇಖರಿಸಿಟ್ಕೊಂಡಿರ್ತಾರೆ ಆಯಿತಾ. ಹೀಗೆಲ್ಲ ಇರೋ ಜಾಗಕ್ಕೆ ನೀರು ನುಗ್ಬಿಡುತ್ತೆ ಅಂತಂದರೆ ಏನು ಅಷ್ಟು ಸುಲಭನ ಹಾಗಾದರೆ?